ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆ್ಯಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಗೆಳೆಯನ ಫಸ್ಟ್ ಸ್ಯಾಲ್ರಿ ಬಂದಿದೆ. ಆ ಒಂದು ಫಸ್ಟ್ ಸ್ಯಾಲ್ರಿಯ ಫಸ್ಟ್ ಸ್ಕ್ರೀನಿಂಗ್ ಆಗಿದೆ ಇವಾಗ. ಸೊ ಅವರಿಬ್ಬರೂ ಕೂಡ ನನ್ನ ಗೆಳೆಯರು ಅಂತಲೇ ಹೇಳ್ಬೋದು. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಇವಾಗ ರಾಘವೇಂದ್ರ ಚಿತ್ರವಾಣಿಯ ಹೊಸ ತಲೆಮಾರು ಅಂತಲೇ ಹೇಳ್ಬೋದು ನಿರ್ದೇಶಕ ಪವನ್ ವೆಂಕಟೇಶ್ ಅವರಿಗೆ ಸ್ವಾಗತ. ನಮಸ್ಕಾರ. ಆ್ಯಂಡ್ ನಮ್ಮ ಹೀರೋ ಆಗಿರುವಂಥ ಫಸ್ಟ್ ಸ್ಯಾಲ್ರಿಯ ಹೀರೋ ವಿಜಯ್ ಅವರಿಗೆ ಸ್ವಾಗತ. ನಮಸ್ಕಾರ. ಹೇಗಿದೆಯಾ ಗೆಳೆಯ? ಗುಡ್ ಇಷ್ಟೊತ್ತು ಚೆನ್ನಾಗಿ, ಏನು ಸ್ವಲ್ಪ ನರ್ವಸ್ ಆಗ್ತಿದೆ. ಓಕೆ, ಸೊ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಫಸ್ಟ್ ಸ್ಯಾಲ್ರಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಒಂದು ಎಮೋಷನ್ ಅದು. ಸೊ ನಿಮಗೆ ಫಸ್ಟ್ ಸ್ಯಾಲ್ರಿ ಅಂತ ಹೇಳಿದ ತಕ್ಷಣ ಏನು ನೆನಪಾಗುತ್ತೆ? ಫಸ್ಟ್ ಸ್ಯಾಲ್ರಿ 2021 ಕೋವಿಡ್ ಆದಮೇಲೆ ನಮ್ಮ ಕಂಪ್ನಿಲೇ ವರ್ಕ್ ಮಾಡೋದ್ರಿಂದ ಫಸ್ಟ್ ಸ್ಯಾಲ್ರಿ ಸಿಕ್ಕಿತ್ತು. ಅದೇ ನನ್ನ ನೆನಪು. ಓಕೆ ಗೆಳೆಯ, ನಿನಗೆ ಫಸ್ಟ್ ಸ್ಯಾಲ್ರಿ ಅಂದರೆ? ನನಗೆ ಮೊದಲು ಬೇರೆ ನೆನಪಾಗೋದು, ಇವಾಗೆಲ್ಲ ಇದೆ ಶಾರ್ಟ್ ಫಿಲ್ಮ್ ನೆನಪಾಗೋದು ಅಷ್ಟೇ. ಸೊ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಎಮೋಷನ್ಸ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ತಾಯಿಯ ಒಂದು ಸೆಂಟಿಮೆಂಟ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ತುಂಬಾ ಪ್ರೆಷಿಯಸ್ ಅನ್ನೋದು. ಪರ್ಸನಲ್ ಲೈಫಿಗೆ ಕನೆಕ್ಟ್ ಮಾಡ್ಕೊತೀಯ ಅನ್ನೋದಾದರೆ? ಇಲ್ಲ, ಪರ್ಸ್ನಲ್ ಲೈಫ್ ಅಮ್ಮ ಇವಾಗ ಊರಲ್ಲಿದ್ದಾರೆ, ಬಂದಿದ್ರೆ ನೋಡಿ ಇಷ್ಟಪಡ್ತಿದ್ರು. ಖಂಡಿತ ಅಲ್ಲಿ ನೋಡಿ ಇಷ್ಟಪಡ್ತಾರೆ, ಆಮೇಲೆ ಹೇಳ್ತಾರೆ, ಬಟ್ ಬೈತಾರೆ, ಕ್ಲೈಮ್ಯಾಕ್ಸ್ ನೋಡಿ ಬೈತಾರೆ. ಲಾಸ್ಟ್ ಟೈಮ್ ಇದೇ ಥರದ್ದೊಂದು ಎಫರ್ಟ್ ಹಾಕಿದೆ ಶಾರ್ಟ್ ಫಿಲ್ಮ್, ಅದರಲ್ಲೂ ಇದೇ ಥರದ್ದು ಸೀಕ್ವೆನ್ಸ್ ಇರುತ್ತೆ, ಸ್ವಲ್ಪ ಚೇಂಜ್ ಇರುತ್ತೆ, ಅದಕ್ಕೂ ಬೈದ್ರು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತ. ಸ್ವಲ್ಪ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ, ಎಲ್ಲ ಯೂತ್, ಎಲ್ಲ ತಾಯಂದ್ರಿಗೂ. ಬಿಕಾಸ್ ತಾಯಿ ಮಗನ ಬಾಂಧವ್ಯದ ಬಗ್ಗೆ ಕತೆ ಬರೆದಾಗ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ನನ್ನ ಸ್ಯಾಲ್ರಿ ಈ ಥರ ಇರುತ್ತಾ, ಅಥವಾ ನಾನು ಈ ಥರ ಯಾರಿಗೂ ಈ ಥರ ಇರೋಕ್ಕೆ ಇಷ್ಟಪಡಲ್ಲ, ಬಟ್ ಆ ಸ್ಯಾಲ್ರಿನ ಅವ್ನು ಹೆಂಗೆ ಕೊಡ್ತಾನೆ ತಾಯಿಗೆ ಅನ್ನೋದನ್ನೇ ಮೇನ್ ಪ್ಲಾಟ್ ಆಗಿ ಇಟ್ಕೊಂಡಿದೆ. ಓಕೆ, ಇನ್ನು ನಿಮ್ಮ ಒಂದು ಸಂಸ್ಥೆಗೆ ಒಂದು ಲೆಗಸಿ ಇದೆ. ಆ ಒಂದು ಲೆಗಸಿನ ಹೊಸ ತಲೆಮಾರಾಗಿ ನೀವು ಕಾಪಾಡ್ಕೊಂಡು ಬರ್ತಾ ಇದ್ದೀರಾ ಆ್ಯಂಡ್ ಮುನ್ನುಗ್ಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಸಂಸ್ಥೆಯಿಂದ ಇನ್ನೂ ಯಾವ್ಯಾವ ರೀತಿಯಾದಂಥ ಒಂದು ಚಿತ್ರಗಳನ್ನು ನಾವು ನೋಡ್ಬೋದು? ಬಟ್ ನಿಮ್ಮ ಒಂದು ಡೈರೆಕ್ಷನ್ ಅಥವಾ ನೀವು ಕೂಡ ಆ್ಯಕ್ಟಿಂಗ್ ಮಾಡುವಂಥ ಒಂದು ಅವಕಾಶ ಏನಾದರೂ ಸಿಕ್ಕಿದೆಯಾ? ಇದೆ ಸರ್. ಇವಾಗ ಫಸ್ಟ್ ಸ್ಯಾಲ್ರಿ ಮಾಡಿದ್ವಿ. ನೆಕ್ಸ್ಟು 4 ಪ್ರಾಜೆಕ್ಟ್ ಲೈನಪ್ಪಲ್ಲಿದೆ. ನಮ್ಮ ಫ್ರೆಂಡ್ ಮನೋಜ್ ಜೊತೆ ಒಂದು ಸ್ಕ್ರಿಪ್ಟ್ ಬರ್ದಿದ್ದಾರೆ. ನಟನೆಗೆ ರೆಡಿ ಆಗಬೇಕಲ್ಲ, ಅದಕ್ಕೆ ಏನು ಬೇಕೋ ಅಂಥದ್ದು ತಯಾರಿ ಮಾಡ್ತಾ ಇದ್ದೀನಿ. ಇನ್ನೂ ಒಂದು 6 ತಿಂಗಳು ಬೇಕು ಸರ್. ತಿರ್ಗಾ ನೆಕ್ಸ್ಟು ಮಾಡೋಕ್ಕೆ ನಟನೆ ಆಗಲಿ, ಇಲ್ಲ ಡೈರೆಕ್ಷನ್ ಆಗಲಿ, ಬಜೆಟ್ ವೈಸ್ ಆಗಲಿ ಮಾಡೋಕ್ಕೆ ಟೈಮ್ ಬೇಕು. ಓಕೆ, ಆ್ಯಂಡ್ ಪ್ರತಿದಿನ ಹೋರಾಟ ಇದ್ದಿದ್ದೇನೆ, ಕೆಲಸ ಇದ್ದಿದ್ದೇನೆ, ಅದ್ರ ಮಧ್ಯದಲ್ಲಿ ಈ ಒಂದು ಪ್ರಾಜೆಕ್ಟ್ ತುಂಬ ಖುಷಿ ಆಗುತ್ತೆ. ಇಷ್ಟು ದಿನ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾವು ಪ್ರಶ್ನೆಗಳನ್ನು ಕೇಳಿ ತುಂಬ ಜನನ ಸೆಲೆಬ್ರಿಟೀಸ್ ಮಾಡಿಸಿದೀಯ ನೀನು. ಸೊ ಇವಾಗ ನೀನು ಆ ಒಂದು ಅವಕಾಶ, ನೀನು ಸೆಲೆಬ್ರಿಟಿ ಆಗುವಂಥ ಒಂದು ಅವಕಾಶ ಸಿಕ್ಕಿದೆ ನಿನಗೆ. ಯಾವ ರೀತಿಯಾದಂಥ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಬೇಕು ಅನ್ನೋ ಥರ ಆಸೆ ಇದೆ ನಿನಗೆ? ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಬಿಕಾಸ್ ಪವನ್ ಅವರು, ಅಫ್ಕೋರ್ಸ್ ವೆಂಕಟೇಶ್ ಸರ್, ಅವ್ರಿಲ್ಲದೆ ಏನೂ ಆಗ್ತಿರಲಿಲ್ಲ. ಇವಾಗ ಬಂದಿರೋ ಅವಕಾಶನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೇನೆ ಅನಿಸುತ್ತೆ. ಗೊತ್ತಿಲ್ಲ ಯಾರ್ಯಾರ ಕಡೆಯಿಂದ ಏನು ಪ್ರಶಂಸೆ ಬರುತ್ತೆ ಅಥವಾ ಏನು ವಿಮರ್ಶೆ ಬರುತ್ತೆ, ಎರಡಕ್ಕೂ ಓಪನ್ ಆಗಿದ್ದೀನಿ. ಇನ್ನೂ ಏನು ತಿದ್ಕೋಬೇಕು, ಇನ್ನೂ ಯಾವ ಥರ ಬರೀಬೇಕು, ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಸೊ ಅದನ್ನ ಇನ್ನೂ ಕಲಿತು ಮುಂದೆ ನೋಡೋಣ. ಓಕೆ, ಸೊ ಇನ್ನು ತಂದೆಯವರು ನೋಡಿದರು ಸಿನಿಮಾನ, ಈ ಒಂದು ಕಿರುಚಿತ್ರನ ನೋಡಿ ಏನು ಹೇಳಿದರು ಮತ್ತು ಯಾವ ರೀತಿಯಾದಂಥ ಒಂದು ರಿಯಾಕ್ಷನ್ ಇತ್ತು ಅವ್ರಿಗೆ? ನಾವು ಒಂದು 3 months ಬ್ಯಾಕ್ ಒಂದು ಪ್ರೊಡಕ್ಷನ್ ಮಾಡ್ತೀವಿ ಅಂದಾಗ ಫಸ್ಟು ಅದೇ ವಿಜಿಗೆ ಹೇಳ್ತಾ ಇದ್ದೆ 50-50 ಮಾಡೋಣ, ಯಾಕೆಂದರೆ ಇದರಲ್ಲಿ ಇನ್ಕಮ್ ಇಲ್ಲ, ನಮಗೆ ರಿಟರ್ನ್ಸ್ ಅಂತ ಇಲ್ಲ ಅಂತ. ಆಮೇಲೆ ಒಳ್ಳೆ ಸ್ಕ್ರಿಪ್ಟು ನಾನು ರಾತ್ರಿ ಮಾತಾಡಿದೆ, ಇಲ್ಲಪ್ಪ ಒಳ್ಳೆ ಸ್ಕ್ರಿಪ್ಟ್ ಇದೆ ಆಫೀಸಲ್ಲಿ ಅಂತ. ಆವಾಗ ಸರಿ ನಮ್ಮ ಪ್ರೊಡಕ್ಷನ್ ಹೌಸಲ್ಲೇ ಮಾಡೋಣ, ಎಷ್ಟು ಬಜೆಟ್ ಖರ್ಚಾಗುತ್ತೆ, ಒಂದು ಕೊಟೇಶನ್ ಕೊಡಿ ಅಂತಿದ್ರು. ಕೊಟ್ಟಾದ್ಮೇಲೆ ಕತೆ ಕೇಳಲಿಲ್ಲ. ಅವರು ಡಬ್ಬಿಂಗ್ ಮುಗಿಸಿ ಫಸ್ಟ್ ಕಾಪಿ ಕೊಡಿ, ಅಲ್ಲಿ ತನಕ ನಾನು ನೋಡೋಲ್ಲ, ಕತೆ ಒಂದು ಬಿಟ್ಟು ಒಂದು ಲೈನ್ ಹೇಳಿದ್ದೆ ಅಷ್ಟೇ. ಅದಾದಮೇಲೆ ಚೆನ್ನಾಗಿ ಬಂತು. 1 week ಬಿಫೋರ್ ನಾನು ತೋರಿಸಿದ್ದು, ತುಂಬ ಎಮೋಷ್ನಲ್ ಕನೆಕ್ಟ್ ಆದರು. ನಿನ್ನೆ ಇದೇ GT ಮಾಲಲ್ಲಿ ಒಂದು ಪ್ರಿವ್ಯೂ ನೋಡೋಣ ಅಂದ್ಬಿಟ್ಟು ನೋಡಿದ್ರು. ಅವರು ನಮ್ಮ ಸೀನಿಯರ್ ಜರ್ನಲಿಸ್ಟ್ ಎಲ್ಲ ಇದ್ದರು, ಫುಲ್ಲು ಹತ್ಬಿಟ್ರು ಅವರು. ಏಕೆಂದರೆ ನಾನು ಹಿಂದೆ ಕೂತ್ಕೊಂಡು ಒಂದು ಆಡಿಯನ್ಸ್ ಥರ ನಾನು ನೋಡಿದೆ. ಅವಾಗ ನನಗೆ ಖುಷಿ ಆಯಿತು. ಏನು ಖರ್ಚು ಮಾಡಿದ್ವಿ, ಏನು ಶ್ರಮ ಪಟ್ವಿ, 5 days ಚೆನ್ನಾಗಿ ಬಂತದು, ತುಂಬ ಖುಷಿ ಅದಕ್ಕೆ. ಆ್ಯಂಡ್ ಖುಷಿ ಆಗುತ್ತೆ. ಈ ಒಂದು ಶ್ರಮದ ಒಂದು ಪ್ರತಿಫಲ ಎಲ್ಲರ ಮುಖದಲ್ಲೂ ಕೂಡ ಕಾಣಿಸ್ತಾ ಇದೆ. ಆ್ಯಸ್ ಎ ಟೀಮ್ ಆಗಿ ವರ್ಕ್ ಮಾಡಿದ್ದೀರಾ ಆ್ಯಂಡ್ ಇನ್ನಷ್ಟು ಸಾಕಷ್ಟು ಆಪರ್ಚುನಿಟೀಸ್ಗಳು ಬರಲಿ. ಆ್ಯಂಡ್ ಈ ಒಂದು ಆಪರ್ಚುನಿಟಿನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಎಲ್ಲರೂ ಕೂಡ ಫಸ್ಟ್ ಸ್ಯಾಲ್ರಿ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ, ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಯ್ತು. ಥ್ಯಾಂಕ್ ಯು ವಿಜಯ್.